ಒಂದು ಸಲ ಇನ್ನು ಬಹಳಷ್ಟು ನಮ್ಮ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡ್ ಅನ್ನೋ ಒಂದು ಕಾನ್ಸೆಪ್ಟ್ಸುಗಳು ಅದೆಲ್ಲ ಇದ್ರೇ ನಾವು ಒಂದು ಫ್ಯಾಷನಬಲ್ ಇದ್ರದ್ದು. ನನಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ, ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ ಇಲ್ಲ ಅಂತ ಹೇಳಿದರೆ ಅದ್ರ ಜೊತೆಯಲ್ಲಿ ಈ ಪೀರ್ ಪ್ರೆಷರ್ ಅಂತ ಸಂಗಾತಿಗಳು ಒತ್ತಡ ಬಂದುಬಿಡತ್ತೆ. ಸೊ ನಾನು ಈ ಥರ ಇದ್ದರೆ ಬೇರೆಯವ್ರು ನನ್ನನ್ನು ತಪ್ಪಾಗಿ ತಿಳ್ಕೊಳ್ತಾರೆ, ಅವ್ರ ಗುಂಪಿಗೆ ಸೇರಿಸ್ಕೊಳ್ಳಲ್ಲ ಅನ್ನೋ ಒಂದು ಸಂಗಾತಿಗಳು ಒತ್ತಡ ಅವ್ರಿಗೆ. ಇದೆಲ್ಲ ಕಾರಣಗಳಿಂದ ಏನಾಗ್ತಿದೆ, ಹೊರಗಡೆ ಗಂಡು ಹೆಣ್ಣುಗಳು ಬೆರೆಯೋದಾಗಲಿ, ಪಿಕ್ನಿಕ್ಕು ಪಾರ್ಟಿಗಳು, ಅದ್ರ ಜೊತೆಗೆ ಈ ಧೂಮಪಾನ, ಮದ್ಯಪಾನ, ಮಾದಕ ದ್ರವ್ಯ ವ್ಯಸನಗಳು ಬರ್ತಾ ಇರೋದು, ಪಾರ್ಟಿಗಳು. ಹಾಗಾಗಿ ಏನಾಗಿದೆ, ಅವರಲ್ಲಿ ಒಂದು ಇಂಥ ಸಂದರ್ಭಗಳಲ್ಲಿ ಅವರನ್ನು ಸ್ತ್ರೀಯರನ್ನು ದುರುಪಯೋಗ ಮಾಡ್ಕೊಳ್ಳೋದು, ಅದರಿಂದ ಆಗೋ ಅನಾಹುತಗಳು, ಬೇಡದ ಗರ್ಭಧಾರಣೆ ಇರ್ಬೋದು, ಗರ್ಭಪಾತ ಆಗಿರ್ಬೋದು, ಮಾನಸಿಕ ದೈಹಿಕ ತೊಂದರೆಗಳು, ಲೈಂಗಿಕ ಕಾಯಿಲೆಗಳು, ಸಮಸ್ಯೆಗಳು, ಇವೆಲ್ಲದ ಕಾರಣ ಆಗ್ತಾ ಇದೆ. ಹಾಗಾಗಿ ಯುವಜನಾಂಗಕ್ಕೆ ಎಲ್ಲ ಮಾಹಿತಿ ಸಿಗ್ತಾ ಇದೆ. ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾದೊಳಗೆ ಇಂಟರ್ನೆಟ್ಟು ಅಥವಾ ಇದಕ್ಕೆಲ್ಲ ಹೋಯಿತು ಅಂದರೆ ಪೋರ್ನೋಗ್ರಫಿ ಇದ್ರದ್ದು ಅಶ್ಲೀಲ ಸಾಹಿತ್ಯಗಳು, ಅಶ್ಲೀಲ ವಿಡಿಯೋಗಳು ಎಲ್ಲ ಲಭ್ಯ ಆಗ್ತಾ ಇದೆ ಮಕ್ಕಳಿಗೆ. ಈಗ ಎಲ್ಲರ ಕೈನಲ್ಲೂ ಒಂದು ಮೊಬೈಲ್ ಇದ್ದೇ ಇರುತ್ತೆ. ಹಾಗಾಗಿ ಏನಾಗ್ತಾ ಇದೆ, ಈ ರೀತಿಯಾಗಿ ಅವ್ರಿಗೆ ಸಿಗ್ತಾ ಇರೋವಂಥ ಲೈಂಗಿಕ ವಿಷಯಗಳ ಬಗ್ಗೆ ಬರ್ತಾ ಇರೋ ಮಾಹಿತಿ ಬಹಳಷ್ಟು ತಪ್ಪು ತಿಳುವಳಿಕೆಯಲ್ಲಿ ಮತ್ತು ಉದ್ರೇಕ ರೀತಿಯಲ್ಲಿರುವಂಥದ್ದು. ಅದನ್ನು ನೋಡಿ ಏನಾಗುತ್ತೆ, ಮಕ್ಕಳಲ್ಲಿ ಆ ಭಾವನೆಗಳು ಉದ್ರೇಕಕ್ಕೆ ಒಳಗಾಗಿ ಅದನ್ನು ಎಕ್ಸ್ಪೆರಿಮೆಂಟೇಷನ್, ಒಂದು ಪ್ರಯೋಗಕ್ಕೆ ಒಳಪಡಿಸಿ ಬೇರೆಯವ್ರನ್ನ ಒಂದು ಗಂಡು ಹೆಣ್ಣನ್ನು ದುರುಪಯೋಗ ಮಾಡ್ಕೊಳ್ಳೋ ಅಂಥದ್ದು, ಈ ರೀತಿ ಆಗುವಂಥ ಸಾಧ್ಯತೆಗಳು ನಮಗೆ ಬರ್ತಾ ಇದೆ. ಹಾಗಾಗಿ ಏನಾಗ್ತಾ ಇದೆ, ಇದು ಅಪಾಯಕಾರಿ ಲೈಂಗಿಕ ಸಂಪರ್ಕಕ್ಕೆ ಒಳಪಡ್ತಾ ಇದ್ದಾರೆ. ಮೊದಲೆಲ್ಲ ಏನಾಗಿದೆ, ಒಂದು ಭಾವನೆ, ಒಂದು ಮದುವೆ ವಯಸ್ಸು ಬಂದಾಗ, ಮದುವೆ ಆದಮೇಲೆ ಅವರ ಒಂದು ಲೈಂಗಿಕ ಸಂಪರ್ಕ, ಸಂಭೋಗ ಕ್ರಿಯೆ ಪ್ರಾರಂಭವಾಗ್ತಿದ್ದೆ ಮದುವೆಯ ನಂತರ. ಇವಾಗ ಪ್ರೀ ಮ್ಯಾರಿಟಲ್ ರಿಲೇಷನ್ಶಿಪ್, ಮದುವೆಗೆ ವಿವಾಹ ಪೂರ್ವ ಸಂಬಂಧಗಳಿಂದಾಗಿ ಬಹಳಷ್ಟು ತೊಂದರೆ ಆಗ್ತಿದೆ. ಇವ್ರಿಗೆ ಯಾಕೆ ಅಂತ ಹೇಳಿದರೆ, ಆ ಹದಿಹರಿಯದ ವಯಸ್ಸಿನಲ್ಲಿ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇಲ್ಲ. ಯಾವುದು ಸರಿ, ಯಾವುದು ತಪ್ಪು, ನಾವು ಒಂದು ವೇಳೆ ಈ ರೀತಿ ಅಪಾಯಕಾರಿ ಸಂಬಂಧಕ್ಕೆ ಒಳಪಟ್ಟರೆ ಏನಾಗ್ಬೋದು, ಅದರಿಂದ ಆಗೋ ತೊಡಕು ಅಥವಾ ಅದರಿಂದ ಆಗೋ ಪರಿಣಾಮಗಳೇನು, ಇದ್ರ ಬಗ್ಗೆ ತಿಳಿತಾ ಇಲ್ಲ. ವಯಸ್ಸಿನಲ್ಲಿ ಹೆಚ್ಚಿನ ಅಬಾರ್ಷನ್ಸ್ ಆದರೆ ಯಾವ ರೀತಿ ತೊಂದರೆ ಆಗುತ್ತೆ? ಖಂಡಿತವಾಗ್ಲೂ, ಯಾಕಂದರೆ ದೇಹದ ಬೆಳವಣಿಗೆ ಇನ್ನೂ ಪೂರ್ಣ ಆಗಿರಲ್ಲ. ಈಗ ನಾವು ಹದಿಹರಿಯದಲ್ಲಿ ಈ ಸಂತಾನೋತ್ಪತ್ತಿ ಪ್ರಕ್ರಿಯೆ ಅಥವಾ ಲೈಂಗಿಕ ವಿಷಯಗಳು ಅವರಲ್ಲಿ ಆ ಸಮಯದಲ್ಲಿ ಹಾರ್ಮೋನುಗಳು ಬೆಳವಣಿಗೆ ಆಗಿರ್ಬೋದು ಅಥವಾ ಜನನಾಂಗಗಳ ಬೆಳವಣಿಗೆ, ಇದೆಲ್ಲ ಪೂರ್ಣಗೊಂಡು ಒಂದು ಮೆಚುರಿಟಿ ಅಂತ ನಾವೇನು ಹೇಳ್ತೀವಿ, ಸರಿಯಾಗಿ ಪರಿಪಕ್ವತೆ ಹೊಂದಿರೋದಿಲ್ಲ. ಇಂಥ ಸಮಯದಲ್ಲಿ ಇನ್ನೂ ಕೂಡ ಅವರ ದೇಹ ಸರಿಯಾದ ರೀತಿಯಲ್ಲಿ ಆ ಗರ್ಭಧಾರಣೆಗೆ ಅಥವಾ ಇದಕ್ಕೆ ಪ್ರಸವಕ್ಕಾಗಲಿ ಅಬಾರ್ಷನ್ಗಾಗಲಿ ಇನ್ನೂ ಅದು ಪೂರ್ಣವಾಗಿ ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅವರಲ್ಲಿ ಈ ರೀತಿ ಅಬಾರ್ಷನ್ನ ಗರ್ಭಪಾತ ಆದಾಗ ಬಹಳಷ್ಟು ತೊಂದರೆಗಳಾಗತ್ತೆ, ಒಂದು ದೈಹಿಕವಾಗಿ, ಮಾನಸಿಕವಾಗಿ. ಮತ್ತು ಒಂದು ಫ್ಯಾಮಿಲಿ, ಸಾಮಾಜಿಕ ವಿಷಯ ಕೂಡ ಅದರೊಳಗೆ ಬಂದಿರತ್ತೆ. ಒಂದು ಫ್ಯಾಮಿಲಿನಲ್ಲಿ, ಕುಟುಂಬದಲ್ಲಾಗುವಂಥ ತೊಂದರೆಗಳು, ಈ ರೀತಿ ಅವ್ರ ದೇಹಕ್ಕೆ ತೊಂದರೆ, ರಕ್ತಸ್ರಾವ ಆಗ್ಬೋದು, ಸೋಂಕಾಗ್ಬೋದು, ಇದರಿಂದ ಮುಂದೆ ಕೂಡ ಮಕ್ಕಳಾಗೋದಕ್ಕೆ ತೊಂದರೆಗಳಾಗೋದು, ಮುಟ್ಟಿನ ತೊಂದರೆ ಆಗೋದು, ಮತ್ತು ಕಿಬ್ಬೊಟ್ಟಿನಲ್ಲಿ ಸೋಂಕುಗಳಾಗೋದು, ಇದೆಲ್ಲ ತೊಂದರೆಗಳು ನಮಗೆ ಲಾಂಗ್ ಟರ್ಮ್ ಎಫೆಕ್ಟು ಅಥವಾ ಇಮ್ಮಿಡಿಯೇಟ್ ಎಫೆಕ್ಟು. ಅದರೊಳಗೂ ಏನಾಗಿದೆ, ನಮ್ಮ ದೇಶನ ನಾವು ನಿಜವಾಗ್ಲೂ ನಾವು ಈ ದೇಶದಲ್ಲಿ ಇರೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಎಲ್ಲ ವಿಷಯದಲ್ಲಿ ಸ್ತ್ರೀಯರಿಗೆ ಹಲವಾರು ವಿಷಯಗಳ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಅದನ್ನು ಲೀಗಲಿ ಅದನ್ನು ಮಾನ್ಯತೆ ಆಗಿದೆ ಅದು. ಹಾಗಾಗಿ ವೈದ್ಯರ ಹತ್ರ ಬಂದು, ಒಂದು ವೇಳೆ ಈ ರೀತಿ ಏನೋ ನಡೀತು ಅಥವಾ ಅಬಾರ್ಷನ್ ಆಗಬೇಕಂತ ಸಂದರ್ಭ ಬಂತು, ತಜ್ಞ ವೈದ್ಯರ ಹತ್ರ ಬಂದು ಸರಿಯಾದ ರೀತಿಯಲ್ಲಿ ವೈದ್ಯಕೀಯ ಗರ್ಭಪಾತ ಅಧಿನಿಯಮ ಅಂತ ಇದರೊಳಗೆ ನಾವು ಅವ್ರಿಗೆ ಗರ್ಭಪಾತ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇದೆ, ಸಾಧ್ಯತೆ ಇದೆ. ಅದನ್ನು ಬಿಟ್ಟು ಏನು ಮಾಡ್ತಾರೆ, ಆ ವಯಸ್ಸಿನಲ್ಲಿ ಗರ್ಭಧಾರಣೆ ಆದಾಗ ಅವ್ರಿಗೆ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಗೊತ್ತಿಲ್ಲ, ಫ್ರೆಂಡ್ ಎಲ್ಲೋ ಕರ್ಕೊಂಡು ಹೋಗ್ತಾರೆ, ಇವರೆಲ್ಲ ಕರ್ಕೊಂಡು ಹೋಗ್ತಾರೆ, ಯಾವುದೋ ಒಂದು ನಕಲಿ ಡಾಕ್ಟ್ರ್ ಹತ್ರ ಹೋಗಿ ಗರ್ಭಪಾತ ಮಾಡಿ ಪ್ರಾಣನೇ ಕಳ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ. ಅಲ್ಲಿ ಅರ್ಧಂಬರ್ಧ ಅಬಾರ್ಷನ್ ಆಗಿ ನಮ್ಮ ಹತ್ರ ಬಂದು ಅದನ್ನು ಸೋಂಕಿನ ಗರ್ಭಪಾತ ಆಗಿ ಈ ವಿಪರೀತ ರಕ್ತಸ್ರಾವ ಆಗಿ ಎಷ್ಟೋ ಜನ ಪ್ರಾಣ ಕಳ್ಕೊಂಡಿರೋದು ಕೂಡ ನಾವು ನೋಡ್ತೀವಿ. ಸೊ ಇದೆಲ್ಲ ಕಾರಣಗಳಾಗತ್ತೆ, ನೀವು ಗರ್ಭಪಾತದಿಂದ ವಿವಾಹ ಪೂರಿತ ಗರ್ಭಧಾರಣೆಯಿಂದ ಆಗುವಂಥ ತೊಡಕುಗಳದು. ಇನ್ನು ಈ ಯುವ ಜನಾಂಗ ಅಥವಾ ಅನಂತರದಲ್ಲಿ ಮಧ್ಯವಯಸ್ಕರು, ಇವರ ಲೈಂಗಿಕತೆಯ ಕುರಿತಾದ ಗ್ರಹಿಕೆಗಳ ವಿಚಾರಕ್ಕೆ ಬರೋದಾದರೆ ಇವರು ಹೇಗೆ ನೋಡ್ತಾರೆ ಲೈಂಗಿಕತೆಯನ್ನು ಅಂತ ಬರೋದಾದರೆ, ಸಾಕಷ್ಟು ಮಿತ್ಸ್ ಇದೆ ಲೈಂಗಿಕತೆ ಕುರಿತಾಗಿ.
ಲೈಂಗಿಕತೆ ಅಂತಂದರೆ ಹಿಂದೆ ನೀವು ಹೇಳಿದಾಗೆ ಒಂಥರ ಮಿತ್ಸ್ ಇದ್ದರೆ ಇವತ್ತು ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಇನ್ನೊಂದು ಥರ ಮಿತ್ಸ್ ಇದೆ. ಆದರೂ ಹೊಸದಾದ ಸುಳ್ಳುಗಳು, ತಪ್ಪು ಕಲ್ಪನೆಗಳು, ತಪ್ಪು ಗ್ರಹಿಕೆಗಳು ಇದೆ. ಇನ್ಫ್ಯಾಕ್ಟ್ ಅದೇ ಜಾಸ್ತಿ ಇದೆ ಅನ್ನೋ ಥರ ಆಗೋಗಿದೆ. ಏನು ಹೇಳೋದು ಬಯಸ್ತೀವಿ? ಈಗ ಮಿಥ್ಯೆಗಳು ಕೆಲವು ತಲೆತಲಾಂತರದಿಂದ ಒಂದು ಜನ್ರೇಷನ್ನಿಂದ ಒಂದು ಪೀಳಿಗೆಯಿಂದ ಪೀಳಿಗೆಗೆ ಅದು ಬರ್ತಾ ಇರೋವಂಥ ಹಲವಾರು ಮಿಥ್ಯೆ ಮೂಢನಂಬಿಕೆಗಳು ಇದ್ರ ಬಗ್ಗೆ ಇದೆ. ಇವತ್ತಿಗೂ ಕೂಡ ಲೈಂಗಿಕತೆ ಅಥವಾ ಸಂಭೋಗ ಆಗಿರ್ಬೋದು, ಮದುವೆ, ಗಂಡು ಹೆಣ್ಣಿನ ಸಂಬಂಧ, ಇದೆಲ್ಲ ಮಾತನಾಡಬಾರದ ವಿಷಯಗಳು, ನಿಷಿದ್ಧ ವಿಷಯಗಳು. ಅದ್ರ ಬಗ್ಗೆ ಏನೇ ತೊಂದರೆ ತಕರಾರಾದರೆ ಅವರಲ್ಲೇ ಮನಸ್ಸಲ್ಲಿಟ್ಕೊಂಡು ಕೊರಗಿ ಅವ್ರಿಗೆ ಅದಕ್ಕೆಲ್ಲ ಏನೂ ಚಿಕಿತ್ಸೆ ಇಲ್ಲ ಅಥವಾ ಅದಕ್ಕೆ ನಾವೇನಾದರೂ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಭಾವನೆ ಇನ್ನೂ ಹಲವಾರು ಜನರಲ್ಲಿದೆ. ಎಷ್ಟೋ ಜನ ಕೆಲವೊಂದು ಮುಂದುವರಿದ ಜನಾಂಗ ನಾವು ನೋಡ್ಬೋದು, ಅದರೊಳಗೇನೆ ಸ್ವಲ್ಪ ಇನ್ನೂ ಹೆಚ್ಚು ಕಡಿಮೆ ತಿಳುವಳಿಕೆ ಇರುವಂಥವ್ರನ್ನೂ ನಾವು ನೋಡ್ತೀವಿ. ಜನ ಇವತ್ತು ಅವ್ರ ಕೈಲಿ ಮೊಬೈಲ್ ಇರುತ್ತೆ, ಅವ್ರಿಗೆ ಎಲ್ಲ ಇನ್ಫಾರ್ಮೇಷನ್ ಆ್ಯಕ್ಸಸ್ ಇರುತ್ತೆ, ಆದರೂ ಕೂಡ ಅವ್ರಿಗೆ ಈ ವಿಚಾರದಲ್ಲಿ ಗಂಡ ಹೆಂಡತಿ ಮಧ್ಯೆ ನಾನು ಹೇಳೋದು, ಎಷ್ಟೊಂದು ಜನ ರೀಸೆಂಟ್ಲಿ ಅವ್ರು ಎಜುಕೇಟೆಡ್ಸ್ ಇರ್ತಾರೆ, IT ಕಂಪ್ನಿನಲ್ಲೋ ಇನ್ನೆಲ್ಲೋ ಕೆಲಸ ಮಾಡ್ತಿರ್ತಾರೆ, ಆದರೂ ಈ ವಿಚಾರದಲ್ಲಿ ಮುಕ್ತವಾಗಿ ಮಾತಾಡ್ಕೊಳ್ಳೋದಿಲ್ಲ. ಈಗ ಹೆಚ್ಚಿಗೆ ಅತಿ ಹೆಚ್ಚು ವಿದ್ಯಾವಂತರು ಮತ್ತು ತುಂಬ ಮುಂದುವರೆದು ಕೆಲವು ಒಂದಷ್ಟು ಹುಡುಗರು ಅಥವಾ ಜನರು ಏನಾಗುತ್ತೆ ಅಂದರೆ ಅವರೆಲ್ಲ ಫೋಕಸ್ ಅವ್ರಿಗೆ ಜೀವನದಲ್ಲಿ ಓದೋದು, ಮುಂದೆ ಬರೋದು, ಒಳ್ಳೆ ಕೆಲಸ ತಗೊಳ್ಳೋದು, ಇದರೊಳಗೇನೆ ಫೋಕಸ್ ಇರುತ್ತೆ. ಈ ಜನರಲ್ ಲೈಫ್ ಸ್ಕಿಲ್ಸ್ ಅಂತೇಳಿ ನೀವು ಹಾಗೆ ಕೆಲವು ಹಳ್ಳಿಗಾಡನ್ನು ಕೆಳಸ್ತರದ ವ್ಯಕ್ತಿಗಳನ್ನು ನೋಡಿ, ಅವರಲ್ಲಿರೋ ಒಂದು ಜನರಲ್ ಲೈಫ್ ಸ್ಕಿಲ್ಸ್, ಜೀವನ ಕೌಶಲ್ಯ ಅಂತ ಏನು ಹೇಳ್ತೀವಿ, ದಿನನಿತ್ಯ ಜೀವನಕ್ಕೆ ನಮಗೆ ಬೇಕಾದ ನಮ್ಮನ್ನು ನಾವು ಸಂಭಾಳಿಸ್ಕೊಳ್ಳೋಕೆ ಬೇಕಾದಂಥ ಕೌಶಲ್ಯಗಳು ಅವರಲ್ಲಿ ಹೆಚ್ಚಿಗೆ ಇರುತ್ತೆ. ಇವರಲ್ಲಿ ಏನಾಗ್ಬಿಡತ್ತೆ, ಇವರು ಓದೋದು, ಮಾಡೋದು, ಮುಂದೆ ಬರೋದು, ಇವರ ಫೋಕಸ್ಸೇ ಬೇರೆ ಆಗುತ್ತೆ. ಹಾಗಾಗಿ ಇವತ್ತಿಗೂ ನಾನು ಎಷ್ಟೋ ಜನ ನೋಡಿದ್ದೀನಿ, ನಾನ್ ಕನ್ಸುಮೇಷನ್ ಆಫ್ ಮ್ಯಾರೇಜ್ ಅಂದರೆ ಮದುವೆ ಆದಮೇಲೂ ಕೂಡ ಅವ್ರ ಮೇಲೆ ಸಂಭೋಗ ಕ್ರಿಯೆನೇ ನಡೆದಿರಲ್ಲ. 5 ವರ್ಷ, 10 ವರ್ಷ, 15 ವರ್ಷ ಸಂಭೋಗ ಕ್ರಿಯೆ ನಡೆದಿರಲ್ಲ. ಅವರು ಜನರ ಒತ್ತಡಕ್ಕೆ, ಕೌಟುಂಬಿಕ ಒತ್ತಡಕ್ಕೋಸ್ಕರ ಮಕ್ಕಳಾಗಬೇಕು, ಗರ್ಭಧಾರಣೆ ಆಗಿಲ್ಲ ಅನ್ನೋ ಒತ್ತಡಕ್ಕೆ ವೈದ್ಯರ ಹತ್ರ ಬಂದಾಗಲೇ ಗೊತ್ತಾಗೋದು ಅವ್ರು ಸರಿಯಾಗಿ ಸಂಭೋಗ ಕ್ರಿಯೆನೇ ಮಾಡಿಲ್ಲ ಅಂತ. ಕೆಲವು ಸಲ ಅವ್ರಿಗೂ ಅದು ಗೊತ್ತೇ ಇರಲ್ಲ, ಅವ್ರು ಯಾವ ರೀತಿ ಇದ್ದಾರೋ ಅದೇ ಸರಿ ಅಂದ್ಕೊಂಡ್ಬಿಟ್ಟಿರ್ತಾರೆ. ಒಂದು ಹಂತಕ್ಕೆ ಬಂದ ಮೇಲೆ ಅವರು ಎಜುಕೇಟೆಡ್ ಕ್ಲಾಸ್ ಇದೆಲ್ಲ ಅಂದರೆ ಒಂದು ಮುಜುಗರದ ಭಾವನೆ ಬರುತ್ತೆ. ಹೇಗೆ ಬೇರೆಯವ್ರಿಗೆ ಹೇಳೋದು ಅಥವಾ ಹೆಂಗೆ ಕೇಳೋದು, ಇದ್ರ ಬಗ್ಗೆ ತಿಳ್ಕೊಳ್ಳೋದು ಹೇಗೆ, ಅದು ಅಜ್ಞಾನ ಅಥವಾ ಅರೆಬರೆ ಜ್ಞಾನ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಕಡಿಮೆ ತಿಳುವಳಿಕೆ ಇರೋದನ್ನು ನಾನು ನೋಡಿದ್ದೀನಿ. ಮತ್ತು ಅದು ನಿಜವಾದ ಲೈಂಗಿಕ ಸಮಸ್ಯೆಗಳು ಕೆಲವರು ಇರುತ್ತೆ. ಆದರೆ ಏನಾಗುತ್ತೆ, ಈ ಸಮಸ್ಯೆಗಳು ಬಂದಾಗ ಅವರಿಬ್ಬರಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗದೆ ತಂದೆ ತಾಯಿನ ಕೇಳೋಕ್ಕಾಗಲ್ಲ, ಫ್ರೆಂಡ್ಸನ್ನು ಕೇಳೋಕ್ಕಾಗಲ್ಲ. ಎಲ್ಲ ವೈದ್ಯರು ಇದರೊಳಗೆ ಈ ವಿಷಯದಲ್ಲಿ ಪರಿಣಿತಿ ಇರೋದಿಲ್ಲ, ಲೈಂಗಿಕ ಸಂಪರ್ಕ ಅಥವಾ ಸಂಭೋಗ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಕೊಡೋದಕ್ಕೆ. ಹಾಗಾಗಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸಹಾಯ ಸಿಕ್ಕೇ ಇರಲ್ಲ. ಹಾಗೇ ಅವರು ನಾನ್ ಕನ್ಸುಮೇಟೆಡ್ ಮ್ಯಾರೇಜ್ ಅಥವಾ ಆ ಸಂಭೋಗರಹಿತ ಮದುವೆನೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಆವಾಗ ಬಂದಾಗ ಏನಾಗುತ್ತೆ, ನಮ್ಗೆ ಎಷ್ಟೋ ಸ್ತ್ರೀಯಲ್ಲಿರೋ ಲೈಂಗಿಕ ಸಮಸ್ಯೆ ಇರ್ಬೋದು ಅಥವಾ ಪುರುಷರಲ್ಲಿರೋ ಲೈಂಗಿಕ ಸಮಸ್ಯೆ, ಬೆಳವಣಿಗೆಯ ತೊಂದರೆಗಳು, ಇದನ್ನೆಲ್ಲ ಕಂಡುಹಿಡಿದು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರ ಜೀವನ ಚೆನ್ನಾಗಾಗತ್ತೆ. ಇಲ್ಲಾಂದರೆ ಒಳಗೆ ಇಟ್ಕೊಂಡು ಈ ರೀತಿ ಸಮಸ್ಯೆಗಳನ್ನ ನಾವು ನೋಡ್ತಿದ್ದೀವಿ ನಾವು. ಯಾಕಂದರೆ ನೀವು ಪಟ್ಟಣ ಪ್ರದೇಶದಲ್ಲಿ ಅಥವಾ ನೀವು ಹಳ್ಳಿಗಾಡಿನ ಪ್ರದೇಶಗಳಿರ್ಬೋದು, ವಿದ್ಯಾವಂತರು, ಅವಿದ್ಯಾವಂತರು, ಕೆಳಸ್ತರದ ವ್ಯಕ್ತಿಗಳು, ಮೇಲ್ಸ್ತರದ ವ್ಯಕ್ತಿಗಳು, ಇವರಲ್ಲೆಲ್ಲ ಒಂದಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ತಾ ಇದ್ದೀನಿ ನಾನು ಇದನ್ನು ಅವರಲ್ಲಿ.